ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಬಳಸುವ ಇನ್ಸ್ಟಾಗ್ರಾಮ್, ವಾಟ್ಸಪ್, ಬ್ಯಾಂಕ್ ಆ್ಯಪ್ ಇವೆಲ್ಲ ಎಲ್ಲಿಂದ ಕೆಲಸ ಮಾಡುತ್ತವೆ ಗೊತ್ತಾ? ಕ್ಲೌಡ್ ಸರ್ವಿಸ್ಗಳಿಂದ. ಆದರೆ ಈಗ ಕ್ಲೌಡ್ ಕೂಡ ಯುದ್ಧದಲ್ಲಿ ಗುರಿಯಾಗಿದೆಯಂತೆ. ಇರಾನ್ ದೇಶ ಅಮೆಜಾನ್ ಕಂಪ್ನಿಯ ಕ್ಲೌಡ್ ಡೇಟಾ ಸೆಂಟರ್ ಮೇಲೆ ದಾಳಿ ಮಾಡಿದೆ ಅಂತ ವರದಿಗಳು ಹೇಳುತ್ತವೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡೋದು ತುಂಬ ಗಂಭೀರ ವಿಷಯದ ಬಗ್ಗೆ. ಇರಾನ್ ದಾಳಿ ಮತ್ತು ಅದರಿಂದ ಗುರಿಯಾದ ಅಮೆಜಾನ್ ವೆಬ್ ಸರ್ವಿಸ್ ಬರೈನ್. ಮೊದಲು AWS ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳೋಣ. AWS ಇದು ವಿಶ್ವದ ದೊಡ್ಡ ಕ್ಲೌಡ್ ಕಂಪ್ಯೂಟಿಂಗ್ ಪ್ಲಾಟ್ಫಾರ್ಮ್. ನಮ್ಮ ಮೊಬೈಲ್ ಆ್ಯಪ್, ವೆಬ್ಸೈಟ್, ಬ್ಯಾಂಕ್ ಸಿಸ್ಟಮ್, ಸರ್ಕಾರದ ಡೇಟಾ ಇವೆಲ್ಲ AWS ಸರ್ವಿಸ್ ಮೇಲೆ ಇರಬಹುದು. ಅಂದರೆ ಇದು ಇಂಟರ್ನೆಟ್ ಬ್ಯಾಕ್ಬೋನ್ ಅಂತ ಹೇಳಬಹುದು. 2026 ಮಾರ್ಚ್ ಕೊನೆಯ ಭಾಗದಲ್ಲಿ ಗಲ್ಫ್ ರೀಜನ್ನಲ್ಲಿ ಟೆನ್ಷನ್ ಜಾಸ್ತಿ ಆಗಿತ್ತು. ಅದೇ ಸಮಯದಲ್ಲಿ ಬರೈನ್ನಲ್ಲಿ ಇರುವ AWS ಡೇಟಾ ಸೆಂಟರ್ ಮೇಲೆ ಡ್ರೋನ್ ಮಿಸೈಲ್ ದಾಳಿ ನಡೆದಿದೆ ಎಂದು ವರದಿಗಳು ಹೇಳುತ್ತವೆ. ಕೆಲವು ಡೇಟಾ ಸೆಂಟರ್ಗಳಿಗೆ ಡ್ಯಾಮೇಜ್ ಆಗಿವೆ. ಫೈರ್ ಇನ್ಸಿಡೆಂಟ್ ಕೂಡ ರಿಪೋರ್ಟ್ ಆಗಿದೆ. AWS ಸರ್ವಿಸ್ ಕೆಲ ಸಮಯ ಡೌನ್ ಆಯಿತು. ಇದು ಒಂದೇ ಘಟನೆ ಅಲ್ಲ. ಮಾರ್ಚ್ ಆರಂಭದಲ್ಲಿ ಕೂಡ UAE ಮತ್ತು ಬರೈನ್ನಲ್ಲಿ ಇರುವ AWS ಡೇಟಾ ಸೆಂಟರ್ ಮೇಲೆ ದಾಳಿ ನಡೆದಿತ್ತು. ಒಟ್ಟು 3 ಡೇಟಾ ಸೆಂಟರ್ ಟಾರ್ಗೆಟ್ ಆಗಿದ್ದವು. ಪವರ್ ಸಿಸ್ಟಮ್ ಡ್ಯಾಮೇಜ್ ಆಯಿತು. EC2 ಸ್ಟೋರೇಜ್ ಸರ್ವಿಸ್ ಅಫೆಕ್ಟೆಡ್ ಆಯಿತು. ಅಂದರೆ ಇದು ಪ್ಲಾನ್ ಟಾರ್ಗೆಟಿಂಗ್ ಅನ್ನೋದು ಸ್ಪಷ್ಟ. ಈಗ ಮುಖ್ಯ ಪ್ರಶ್ನೆ, ಯಾಕೆ ಅಮೆಜಾನ್ ಟಾರ್ಗೆಟ್? ಇರಾನ್ ಹೇಳಿದ್ದು ಏನೆಂದರೆ, US ಟೆಕ್ ಕಂಪ್ನೀಸ್ ಮಿಲಿಟರಿಗೆ ಸಪೋರ್ಟ್ ಮಾಡ್ತಿವೆ, ಕ್ಲೌಡ್ ಸರ್ವಿಸ್ ಮೂಲಕ ಡೇಟಾ ಸಪೋರ್ಟ್ ಕೊಡ್ತಿವೆ. ಹಾಗಾಗಿ ಅಮೆಜಾನ್, ಗೂಗಲ್, ಮೈಕ್ರೋಸಾಫ್ಟ್ ಮುಂತಾದ ಕಂಪ್ನಿಗಳು ಸ್ಟ್ರಾಟಜಿಕ್ ಟಾರ್ಗೆಟ್ ಆಗಿವೆ ಅಂತ ಹೇಳಿದ್ದಾರೆ. ಇದರಲ್ಲಿ ದೊಡ್ಡ ವಿಷಯ ಏನೆಂದರೆ, ಮೊದಲ ಬಾರಿ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಯುದ್ಧದಲ್ಲಿ ಟಾರ್ಗೆಟ್ ಆಗಿವೆ. ಈಗ ಯುದ್ಧ ಕೇವಲ ಗ್ರೌಂಡ್ನಲ್ಲಿ ಅಲ್ಲ, ಡೇಟಾ, ಸರ್ವರ್ಸ್, ಇಂಟರ್ನೆಟ್ ಮೇಲೆ ಕೂಡ ನಡೆಯುತ್ತಿವೆ. ಒಂದು ಡೇಟಾ ಸೆಂಟರ್ ಡೌನ್ ಆದರೆ ಬ್ಯಾಂಕಿಂಗ್ ನಿಲ್ಲಬಹುದು, ಆ್ಯಪ್ಸ್ ಕೆಲಸ ಮಾಡೋದಿಲ್ಲ, ಬಿಸ್ನೆಸ್ ಸ್ಟಾಪ್ ಆಗಬಹುದು. ಇದು ಫ್ಯೂಚರ್ ವೆಲ್ಫೇರ್ನ ನ್ಯೂ ಚಾಪ್ಟರ್. ಹೀಗಾಗಿ ಸ್ನೇಹಿತರೆ, ಇದು ಕೇವಲ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಮಾಡಿದ ದಾಳಿಯಲ್ಲ. ಇದು ನಮ್ಮ ದಿನನಿತ್ಯ ಜೀವನದ ಮೇಲೆ ಆಗುತ್ತಿರುವ ಪರಿಣಾಮದ ಸೂಚನೆ. ಇವತ್ತು ಕ್ಲೌಡ್ ಸರ್ವರ್ ಮೇಲೆ ದಾಳಿಯಾಗುತ್ತಿದೆ ಅಂದರೆ ನಾಳೆ ನಮ್ಮ ಮೊಬೈಲ್ ಆ್ಯಪ್, ಬ್ಯಾಂಕಿಂಗ್ ಸಿಸ್ಟಮ್, ಸೋಷಿಯಲ್ ಮೀಡಿಯಾ ಕೂಡ ಇಂಪ್ಯಾಕ್ಟ್ ಆಗಬಹುದು. ಯುದ್ಧದ ಸ್ವರೂಪ ಬದಲಾಗಿದೆ. ಈಗ ಗುಂಡು, ಬಾಂಬ್ ಮಾತ್ರ ಅಲ್ಲ, ಡೇಟಾ ಕೂಡ ಶಸ್ತ್ರವಾಗಿದೆ. ಈ ಘಟನೆ ನಮಗೆ ಒಂದು ಕ್ಲಿಯರ್ ಮೆಸೇಜ್ ಕೊಡುತ್ತದೆ: ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಸುರಕ್ಷಿತವಾಗಿಲ್ಲ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಇಂತಹ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.